ರಾಹುಲ್ ಗಾಂಧಿಯವರು ಸುಮಾರು 10 ದಿನಗಳಿಂದ ಈಗಾಗಲೇ ಭಾರತ್ ಜೋಡೋ ನ್ಯಾಯಯಾತ್ರೆ ಹಿಂಗೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮಣಿಪುರದಿಂದ ಪ್ರಾರಂಭವಾದ ಈ ನ್ಯಾಯಯಾತ್ರೆ ಈಗಾಗಲೇ ನಾಗಾಲ್ಯಾಂಡನ್ನು ಮುಗಿಸಿ ಇವತ್ತು ಅಸ್ಸಾಂಗೆ ಬಂದಿದೆ. ಅಸ್ಸಾಂ ಬಂದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಹೇಮಂತ್ ಬಿಶ್ವ ಶರ್ಮಾ ಅವರು ಇವತ್ತು ಅಸ್ಸಾಂನಲ್ಲಿ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ. ಅವರಿಗೆ ಈಗಾಗಲೇ ಭಾರತ್ ಜೋಡೋ ನ್ಯಾಯಯಾತ್ರೆ ನೋಡಿ ಇವತ್ತು ಹತಾಶರಾಗಿದ್ದಾರೆ, ಹೆದರ್ಕೊಂಡಿದ್ದಾರೆ. ಅದಕ್ಕಾಗಿ ಅವರು BJP ಗುಂಡಾಗಳನ್ನು ಬಿಟ್ಟು ಇವತ್ತು ಭಾರತ್ ಜೋಡೋ ನ್ಯಾಯಯಾತ್ರೆ ಮೇಲೆ ಇವತ್ತು ಗುಂಡಾಗಿರಿ ಮಾಡ್ತಕ್ಕಂಥದ್ದು, ಪೋಸ್ಟರ್ಗಳು ಕೀಳ್ತಕ್ಕಂಥದ್ದು, ಕಲ್ಲು ಎಸಿತಕ್ಕಂಥದ್ದು ಕಾರ್ಗಳ ಮೇಲೆ ಈ ರೀತಿಯ ಹೀನ ಕೃತ್ಯವನ್ನು ಮಾಡ್ತಿದ್ದಾರೆ. ಇದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಕುಮ್ಮಕ್ಕಿನಿಂದ ಇವೆಲ್ಲ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ಭಾರತ್ ಜೋಡೋ ಯಾತ್ರೆ ಮಾಡಿದ ಸಂದರ್ಭ ಕರ್ನಾಟಕದಲ್ಲಿ BJPಯನ್ನು ಇವತ್ತು ಮನೆಗೊಡಿಸಿ ಸುಮಾರು 136 ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಹೆದರಿಕೆ ಹುಟ್ಟಿಸಿದೆ, ನರೇಂದ್ರ ಮೋದಿಯವರಿಗೂ ಮತ್ತು ಅವರ ಎಲ್ಲ BJP ಪಕ್ಷರಿಗೂ. ಈಗಾಗಲೇ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಸುಮಾರು ಲಕ್ಷಾಂತರ ಜನ ಇವತ್ತು ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಇವತ್ತು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರು ಚುನಾವಣೆಯಲ್ಲಿ ನೆಕ್ಸ್ಟ್ 2024ರಲ್ಲಿ ನಾವು ಗೆಲ್ಲಿಕ್ಕೆ ಆಗೋದಿಲ್ಲ ಅಂತ ಮನಗಂಡು ಇವತ್ತು ಅದರ ಮೇಲೆ ರೌಡಿಸಮ್ ಮಾಡ್ತಕ್ಕಂಥದ್ದು, ಗುಂಡಾಗಿರಿ ಮಾಡ್ತಕ್ಕಂಥದ್ದು, ಪೊಲೀಸನ್ನು ಬಿಟ್ಟು ಹಲ್ಲೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಈಗಾಗಲೇ ಮಾಡ್ತಾ ಇದ್ದಾರೆ. ಹಾಗಾಗಲೇ ನರೇಂದ್ರ ಮೋದಿಯವರು ಮತ್ತು ಏನು ಹೇಮಂತ್ ಶರ್ಮಾ ಮಿಶ್ರಾ ಇದ್ದಾರಲ್ಲ ಅವರಿಗೂ ಕೂಡ ನಾವು ಇವತ್ತು ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಘೋರವಾದ ಅಪರಾಧ. ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಇದು ರಾಜಕೀಯ ನಡೀತಕ್ಕಂಥದ್ದು. ಅವರು ಅಧಿಕಾರದಲ್ಲಿದ್ದಾರೆ, ಒಳ್ಳೆ ರೀತಿಯಲ್ಲಿ ಅವರು ಈ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ಬೇಕು. ರಾಹುಲ್ ಗಾಂಧಿ ಅವ್ರನ್ನ ಎದುರಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಇವತ್ತು ಏನು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದ್ರು, ಬ್ರಿಟಿಷನ್ನು ಹೊಡೆದು, ಆ ರೀತಿಯಲ್ಲಿ ರಾಹುಲ್ ಗಾಂಧಿಯವರು ಯಾರಿಗೂ ಹೆದರೋದಿಲ್ಲ. ಇವರು ಏನೇ ಮಾಡಿದ್ರು ಕೂಡ ಭಾರತ್ ಜೋಡೋ ನ್ಯಾಯಯಾತ್ರೆ ಯಶಸ್ವಿ ಆಗ್ತದೆ. 2024ರಲ್ಲಿ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ನಿನ್ನೆ ದಿನ ಏನು ಅಲ್ಲಿ ರಾಮ ಮಂದಿರಕ್ಕೆ ಹೋಗೋಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವ್ರನ್ನ ತಡೆದಿರ್ತಕ್ಕಂಥದ್ದು ಅತ್ಯಂತ ಅನ್ಯಾಯ. ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಮ ಮಂದಿರದ ವಿಚಾರದಲ್ಲಿ ನರೇಂದ್ರ ಮೋದಿದ ಕಿಂಚತ್ತೂ ಪಾತ್ರವಿಲ್ಲ. ಬರೀ ಚುನಾವಣೆ ಪ್ರಚಾರಕ್ಕೋಸ್ಕರ ಇವತ್ತು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ಸನ್ಮಾನ್ಯ ಜವಾಹರ್ಲಾಲ್ ನೆಹರು, ಮಾಜಿ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರು ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಇಂದಿರಾ ಗಾಂಧಿಯವರು ಆ ಗೇಟನ್ನು ಓಪನ್ ಮಾಡಿಸಿ ರಾಮ ಮಂದಿರಕ್ಕೆ ಪ್ರವೇಶ ಕೊಟ್ಟಿರ್ತಕ್ಕಂಥದ್ದು. ರಾಜೀವ್ ಗಾಂಧಿಯವರು ಅದರ ಶಿಲಾನ್ಯಾಸವನ್ನು ಮಾಡಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಇವತ್ತು ರಾಮ ಮಂದಿರವನ್ನು ಕಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದು ಪೂರ ಜನಗಳ ದುಡ್ಡು, ಈ ದೇಶದ ಜನಗಳ ಭಕ್ತರ, ರಾಮ ಭಕ್ತರ ದುಡ್ಡದು, ನರೇಂದ್ರ ಮೋದಿದಲ್ಲ, ನರೇಂದ್ರ ಮೋದಿ ಸರ್ಕಾರದಲ್ಲ. ಇವತ್ತು ಏನು ನಾವು ರಾಮನವಮಿ ದಿನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಆಗಬೇಕಿತ್ತು, ಅದನ್ನು ಬೇಕು ಅಂತೇಳಿ ಚುನಾವಣೆಗೋಸ್ಕರ ಇವತ್ತು ಅವರು ಕೂಡಲೇ ಅಪೂರ್ಣವಾದ ರಾಮ ಮಂದಿರವನ್ನು ಇವತ್ತು ಓಪನ್ ಮಾಡಿರ್ತಕ್ಕಂಥದ್ದು. ಮತ್ತು ಅಲ್ಲಿರ್ತಕ್ಕಂಥ ಶಂಕರಾಚಾರ್ಯ ಪೀಠದ 4 ಸ್ವಾಮೀಜಿಗಳು ಮತ್ತು ಎಲ್ಲ ಸಾಧು ಸಂತರುಗಳು ಕೂಡ ಅದಕ್ಕೆ 90% ಇವತ್ತು ವಿರೋಧ ಇದ್ದಾರೆ. ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದನ್ನು ಸಾಧು ಸಂತರು ಮಾಡಬೇಕಾಗಿರ್ತಕ್ಕಂಥದ್ದು. ಇದು ನರೇಂದ್ರ ಮೋದಿಯವರು ಅದನ್ನು ಕೈಗೆತ್ತಿಕೊಂಡು ಇದನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಅನ್ಯಾಯ. ಹಾಗಾಗಿ ಇವತ್ತು ಈ ದೇಶದ ರಾಮ ಭಕ್ತರು ಇವತ್ತು ಇಡೀ ದೇಶದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷ, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷವೇ ರಾಮ ಭಕ್ತರು, BJPಯವರಲ್ಲ. ಇವರು ನಕಲಿಗಳು, ಇವರು ಮೋಸಗಾರರು, ಇವರು ಸುಳ್ಳು ಹೇಳಿದ್ದಾರೆ. ಇವ್ರಿಗೆ ಯಾವುದೇ ದಮ್ಮಿಲ್ಲ ಜನಗಳ ಎದುರುಗಡೆ ಹೋಗಲಿಕ್ಕೆ. ಸುಳ್ಳು ಹೇಳಿ ಇವತ್ತು ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥದ್ದು. ಅದನ್ನು ಫೇಸ್ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಇವತ್ತು ರಾಮನ ಹೆಸರು ಹೇಳಿ ಚುನಾವಣೆಗೆ ಗೆಲ್ಲಲಿಕ್ಕೋಸ್ಕರವಾಗಿ ನರೇಂದ್ರ ಮೋದಿಯವರು ಇಡೀ ದೇಶ ತುಂಬ ರಾಮನ ಪೋಸ್ಟರ್ಗಳನ್ನು ಹಾಕಿಸಿರ್ತಕ್ಕಂಥದ್ದು. ಅವ್ರು ಏನೇ ಮಾಡಿದ್ರು ಕೂಡ ಜನ ಇವ್ರು ನಂಬೋದಿಲ್ಲ. ಹಾಗಾಗಿ 2024ರಲ್ಲಿ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಯಾರನ್ನು ಕಾಂಗ್ರೆಸ್ ಪಕ್ಷವನ್ನು ತಡೀಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಇದೇ ರೀತಿ ಮಾಡಿದ್ರೆ BJP ಕೂಡ ಎಲ್ಲಿ ಸಭೆಗಳು ಮಾಡ್ತಾರೋ ಅಲ್ಲಿ ಅಟ್ಯಾಕ್ ಮಾಡ್ತಾರೆ ಕೆಲಸವನ್ನು ಕಾಂಗ್ರೆಸ್ ಪಕ್ಷವು ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತು ಏನು 2024ರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರ ಒಂದು ಇಮೇಜನ್ನು ನೋಡಿ ಇವತ್ತು ನರೇಂದ್ರ ಮೋದಿ ಹೆದರಿದ್ದಾರೆ. ಹಾಗಾಗಿ ಅವರು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ಅವ್ರ ಬಂಡವಾಳ ಈ ದೇಶದ ಜನಕ್ಕೆ ಗೊತ್ತಾಗಿದೆ. ಅವರಿಗೆ ಸರಿಯಾದ ಪಾಠ ಕಲಿತಾರೆ. ಆಮೇಲೆ ಅದಕ್ಕೋಸ್ಕರವಾಗಿ ನಾವು ಇವತ್ತು ಕೂಡ ಕೋಟೆ ಆಂಜನೇಯ ದೇವಸ್ಥಾನದ ಶ್ರೀರಾಮ ಮತ್ತು ಆಂಜನೇಯನ ಪೂಜೆಯನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಕ್ಕೊಂಡಿದ್ದೀವಿ. ಅವುಗಳೆಲ್ಲರೂ ಬಂದು ಆ ಪೂಜೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ.